ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ವನ್ಯಜೀವಿ ತಜ್ಞ ಜೋಸೆಫ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ನಾನು ವಿದ್ಯಾ ಮಾತಾಡ್ತಾ ಇರೋದು. ಹೇಳಿ ಮೇಡಮ್. ಸರ್, ಈಗ ಇಲ್ಲಿ ತನಕ ನಾವು ವೈಲ್ಡ್ ಅನಿಮಲ್ಗಳನ್ನ ಸಾಕಬಾರ್ದು ಅಂತ ಕೇಳಿದ್ವಿ. ಅಂಡ್ ಎಸ್, ಬರ್ಡ್ಗಳು ಕೂಡ ಅದ್ರಲ್ಲಿ ಸೇರುತ್ತೆ. ಬಟ್ ಇದನ್ನೆಲ್ಲ ನಮಗೆ ಸಾಮಾನ್ಯ ನೋಡಿದ ತಕ್ಷಣ ಏನನ್ಸುತ್ತೆ ಹೇಳಿ, ಯಾವುದೋ ಒಂದು ಬಾತುಕೋಳಿ ಅಂತ ಅನ್ಕೋಬಿಡ್ತೀವಿ, ಗೊತ್ತಿರಲ್ಲ ನಮಗೆ. ಸೊ ಈ ಪ್ರಕರಣವನ್ನ ನೀವ್ ಹೇಗ್ ನೋಡ್ತೀರಿ? ಅಲ್ಲ, ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಒಫೆನ್ಸ್ ಆಗಿದೆ, ವೈಲೇಷನ್ ಆಗಿದೆ. ಇದು ಒಂದು ಬಾರ್ಡ್ ಗೀಸ್ ಅಂದ್ಬಿಟ್ಟು ಇದು ಟಿಬೆಟ್ ಮಂಗೋಲಿಯಾ ಕಡೆಯಿಂದ ಚೈನಾ ಕಡೆಯಿಂದ ಬರೋದು. ಇದು ಈ ವಿಂಟರ್ಗೆ ಇಲ್ಲಿ ಬರುತ್ತೆ, ಅಲ್ಲೆಲ್ಲ ಹಾರ್ಶ್ ವಿಂಟರ್ಸ್ ಇರುತ್ತೆ ಅಂದ್ಬಿಟ್ಟು ಇಲ್ಲಿ ಇಂಡಿಯಾಗ್ ಬಂದು ನಮ್ಮ ಮೋಸ್ಟ್ಲಿ ಸದರ್ನ್ ಅಸ್ಸಾಂಗ್ ಬರುತ್ತೆ, ತಮಿಳ್ನಾಡು ಕರ್ನಾಟಕ ಈ ಕಡೆ ಎಲ್ಲ ಬರುತ್ತೆ. ಮೈಗ್ರೇಷನ್ ಬಂದು ವಾಪಸ್ ಹೊಟ್ಟೋಗುತ್ತೆ ತಿರ್ಗಾ. ಅದು ಶೆಡ್ಯೂಲ್ 2 ಸ್ಪೀಶೀಸ್ ಅಂದ್ಬಿಟ್ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಒಳಗೆ ಇದೆ. ಸರಿ, ನೀವು ಯಾವ್ದೇ ಪ್ರೊಟೆಕ್ಷನ್ ಆಕ್ಟ್ ಒಳಗೆ ಇದ್ದದ್ನ, ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಒಳಗೆ ಇದ್ದ ಸ್ಪೀಶೀಸ್ ನ ನೀವ್ ಇಟ್ಕೊಂಡ್ರೆ ಒಫೆನ್ಸ್, ಅದಕ್ಕೆ ಆಕ್ಷನ್ ತಗೊಳ್ಳೇಬೇಕು. ಈಗ ದರ್ಶನ್ ಕೇಸ್ ಒಳಗೆ ನಾವ್ ಹೇಳ್ಬೇಕಂದ್ರೆ, ಒಬ್ರು ಆಗ ಎಲ್ರಿಗೂ ಗೊತ್ತಿತ್ತು ಈ ತರ ಬಂದಿತ್ತು ಯೂಟ್ಯೂಬ್ ಒಳಗೆ ಅಂದ್ಬಿಟ್ಟು. ಆದ್ರೆ ಒಬ್ರು DCF ಧೈರ್ಯವಾಗಿ ಭಾಸ್ಕರ್ ಅಂದ್ಬಿಟ್ಟು ಅವರು ಇಲ್ಲ ಇದು ವೈಲೇಷನ್ ಆಗಿದೆ, ಯಾರಿದ್ರು ಏನು ಮಾಡ್ಲೇಬೇಕು ಅಂದ್ಬಿಟ್ಟು ಅವರು ಹಾಕ್ತಾರೆ, FOC ಹಾಕ್ತಾರೆ, ಫಾರೆಸ್ಟ್ ಒಫೆನ್ಸ್ ಕೇಸ್ ಅಂತಾರೆ. ಅದ್ ಹಾಕಿದ ಕೂಡ್ಲೆ ಇವ್ರು ಏನು ಮಾಡಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ 2 ಸತಿ ಸಮನ್ಸ್ ಕೊಡ್ತಾರೆ, ಬನ್ನಿ ನೀವು ನಮಗೆ ದಾಖಲೆಗಳು ಕೊಡಿ, ನಮಗೆ ಎನ್ಕ್ವೈರಿಗೆ ಬನ್ನಿ, ಅದು ಬರಲ್ಲ. ಅದು ಬಹಳ ದೊಡ್ಡ ತಪ್ಪು. ಯಾವತ್ತಾರ ಒಂದು ಇದಿದ್ರೆ ನೀವು ಸಮನ್ಸ್ ಕೊಟ್ಟಾಗ ನೀವು ಬರ್ಬೇಕು, ಹಾಜರಾಗ್ಬಿಟ್ಟು ಹೌದು ಹಿಂಗ ಆಗಿದೆ, ಆಯ್ತು ನಮ್ ತಪ್ಪಾಗಿದ್ಯೋ ಏನಾಗಿದ್ಯೋ ಮಾತುಕತೆ ಆಗಿ ಹೋಗ್ಬೇಕು. ಕೇಳ್ತೀನಿ ಸರ್, ನಾನು ಕಾನೂನು ಬಗ್ಗೆ ಕೇಳ್ತೀನಿ. ಬಟ್ ನಮಗೆ ಜನಸಾಮಾನ್ಯರಿಗಿರುವಂತಹ ಕುತೂಹಲ ಏನ್ ಗೊತ್ತಾ, ಸಿಗ್ಲಿಲ್ಲ ಅಂದ್ರೂ ಕೂಡ ಇವ್ರಿಗೆ ಹೇಗ್ ಇಂಪೋರ್ಟ್ ಮಾಡ್ಕೊಂಡ್ರು, ಹೇಗ್ ಸಿಕ್ತು, ಅಂಡ್ ಇಂಥವಕ್ಕೆ ಲೈಸೆನ್ಸ್ ಅನ್ನ ಮಾಡಿಸ್ಕೊಂಡ್ರೆ, ಲೈಸೆನ್ಸ್ ಅನ್ನ ಪಡೆದ್ಕೊಂಡ್ರೆ ಸಾಕಬಹುದಾ? ಆತರ ರೂಲ್ಸ್ ಇರುತ್ತಾ? ಇಲ್ಲ, ಲೈಸೆನ್ಸ್ ಪಡೆಯಂಗೆ ಇಲ್ಲ. ಇದು ಕೇಳಿ ಬರ್ತಾ ಇರೋದು, ಲೈಸೆನ್ಸ್ ಅವ್ರು ತಗೊಂಡಿಲ್ಲ ಸಾಕಕ್ಕೆ, ಲೈಸೆನ್ಸ್ ತಗೊಂಡಿಲ್ಲ, ಹಂಗೇನಾದ್ರೂ ಲೈಸೆನ್ಸ್ ಇರುತ್ತಾ? ಯಾವ್ದಕ್ಕೂ ಲೈಸೆನ್ಸ್ ಇಲ್ಲ. ಬೇರೆ ಝೂ ಅಥಾರಿಟಿ ಆಫ್ ಇಂಡಿಯಾ ಮಾತ್ರ ಎಕ್ಸಿಬಿಷನ್ ಗೆ ಅಲ್ಲಿ ಇಡಬಹುದು, ಝೂಗಳಿಗೆ. ಯಾವ ಪ್ರೈವೇಟ್ ಇರೋರು ಇಡಂಗಿಲ್ಲ. ಲೈಸೆನ್ಸ್ ಎಂತದು ಇಲ್ಲ ಇದಕ್ಕೆ. ಆಮೇಲೆ ತಪ್ಪು ಅಂತ ಲೈಸೆನ್ಸ್ ತಗೊಂಡವ್ರು ಇಟ್ಕೊಂಡಿಲ್ಲ ಅನ್ನೋದೇ ತಪ್ಪು. ಇಲ್ಲ, ಯಾರ ಲೈಸೆನ್ಸ್ ತಗೊಳಂಗಿಲ್ಲ, ಅದು ಕೊಡೋದು ಇಲ್ಲ. ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಶೆಡ್ಯೂಲ್ 2 ಸ್ಪೀಶೀಸ್ ಅಂದ್ರೆ 3 ವರ್ಷ ದಂಡ ಆಗ್ಲೇಬೇಕು. ಓಕೆ, ಇದ್ರ ಜೊತೆಗೆ ಇನ್ನೊಂದು ಸಾಮಾನ್ಯ ಪ್ರಶ್ನೆ ಏನ್ ಗೊತ್ತಾ ಸರ್, ಕಾಮನ್ ಪೀಪಲ್ ಗೆ ಅನ್ಸೋದು, ಈಗ ನಮಗೆ ನೋಡಿದಾಗ ಅದೊಂದು ಪಕ್ಷಿ ಅಂತ ಗೊತ್ತಾಗಿದೆ, ಸಾಕೋ ಪ್ರಾಣಿ ಅಂತ ಅನ್ಕೊಂಡಿದೀವಿ. ಬಟ್ ನನಗೆ ಸಾಕೋಕ್ಕಿಂತ ಮುಂಚೆ ಇದು ಈ ರೀತಿ ಆಕ್ಟ್ ಅಲ್ಲಿ ಬರುತ್ತೆ, ಇದನ್ನ ಸಾಕಂಗಿಲ್ಲ, ಇದು ಬಾಹಿರ, ಇವೆಲ್ಲವೂ ಕೂಡ ಗೊತ್ತಿಲ್ಲ ಅಂದ ತಕ್ಷಣ ಕಾನೂನಲ್ಲಿ ಎಸ್ಕೇಪ್ ಆಗೋಕೆ ದಾರಿಗಳಿದ್ಯಾ? ಇಲ್ಲ, ಇಲ್ವೇ ಇಲ್ಲ. ಈಗ ನೀವು ಒಂದು ಪ್ರಶ್ನೆ ಕೇಳಿದ್ರಿ, ಎಲ್ಲಿಂದ ಬಂತು ಇದು, ಬೇರೆ ಕಡೆಯಿಂದ ಎಲ್ಲಿಂದ ತಂದ್ರ ಅಂದ್ಬಿಟ್ಟು. ಇದು ಚೈನಾ ಇಂದ, ಟಿಬೆಟ್ ಇಂದ, ಅಲ್ಲಿಂದ ಏನ್ ತಂದಿಲ್ಲ, ಮಂಗೋಲಿಯಿಂದ ತಂದಿಲ್ಲ ಇದನ್ನ. ಇದು ಇಲ್ಲಿ ಬೇಟೆ ಆಡ್ತಾರೆ ಜನ, ನಮ್ಮ ಲೋಕಲ್ ಬೇಟೆಗಾರರು ಮಾಡೋದು. ಮೈಸೂರು ಆಚೆ ಎಲ್ಲ ಬೇಟೆ ಮಾಡಿ ಸಿಕ್ಕಾಕೊಂಡಿದ್ದಾರೆ ಒಂದಷ್ಟು ಜನ, ಅವ್ರುಗಳು ಬೇಟೆ ಹಾಕ್ಬಿಟ್ಟು ಬೇರೆಯವ್ರಿಗೆ ಮಾರ್ತಾರೆ. ಎಸ್ ಅಲ್ವಾ? ಈಗ ಇಂಪೋರ್ಟ್ ಮಾಡ್ಕೊಳ್ಳೋದು ಕೂಡ ತಪ್ಪೆ, ಅಲ್ಲೂ ಅದನ್ನ ಚೆಕ್ ಮಾಡ್ತಾರೆ. ಇವ್ರಿಗೆ ಅದು ಪರ್ಮಿಷನ್ ಇಲ್ಲ, ಇಂಪೋರ್ಟ್ ಹೇಗಾಗುತ್ತೆ ಅನ್ನೋದು ಸಹಜ ಪ್ರಶ್ನೆನೆ ಅಲ್ವಾ? ಹೌದು, ಕೊಡೋದೇ ಇಲ್ವಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ಝೂ ಅಥಾರಿಟಿ ಆಫ್ ಇಂಡಿಯಾ ಇದೆ, ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಇದೆ, ಅಲ್ಲಿಂದ ತಾನೇ ನೀವು ಲೈಸೆನ್ಸ್ ಪರ್ಮಿಟ್ ತಗೊಂಡ್ಬರು. ಇಲ್ದ್ರೆ ಇಲ್ಲಿಗಲ್ ಸ್ಮಗ್ಲಿಂಗ್ ಅಂತ ಬರುತ್ತೆ. ಇಲ್ಲಿಗಲ್ ಸ್ಮಗ್ಲಿಂಗ್ ಆದ್ರೆ ಅದಕ್ಕೂ ಒಂದು ಕೇಸ್ ಆಗತ್ತೆ. ನಮಗೆ ದಾಖಲೆ ಇರೋದೇನಂದ್ರೆ, ನಮ್ಮ ಮಾಹಿತಿ ಇರೋದು ಇದನ್ನ ಇಲ್ಲಿ ಮೈಸೂರು ಕಡೆ ಹಿಡಿಯೋದು, ಇದು ಬರುತ್ತೆ. ನುಗ್ಗು ಡ್ಯಾಮ್ ಅಂತ ಇದೆಯಲ್ಲ, ಬರ್ಡ್ ಸೆಂಚುರಿಗಳಿಗೆ ಅಥವಾ ಬೇರೆ ಬೇರೆ ಭಾಗಕ್ಕೆ ಸಂತಾನೋತ್ಪತ್ತಿಗೆ ಅಂತ ಕಾಲಕ್ಕೆ ತಕ್ಕಂಗೆ ಬರ್ತಾ ಇರ್ತವೆ ಬೇರೆ ಬೇರೆ ಪ್ರಭೇದದ ಪಕ್ಷಿಗಳಲ್ವಾ? ಆಗ ಬಂದಾಗ ಒಂದು ಲಾಕ್ ಮಾಡಿರೋದು ಅಂತ ನೀವ್ ಹೇಳ್ತಾ ಇರೋದು? ಹೌದು, ಅದನ್ನೇ ಅಲ್ಲೇ ಹಿಡ್ದಿರೋದು. ಅಲ್ಲಿ ಬೇಟೆನೂ ಆಡ್ತಾರೆ, ಅದನ್ನ ತಿಂತಾರೆ, ಬಾತುಕೋಳಿನ ತಿಂತಾರೆ ಜನ. ಬಟ್ ಅವ್ರಿಗೆ ಅಷ್ಟು ಜನಕ್ಕೆ ನೀವ್ ಹೇಳ್ದಂಗೆ ಗೊತ್ತಾಗಲ್ಲ ಇದು ಯಾಕೆ ಇದು ಪ್ರೊಟೆಕ್ಷನ್ ಒಳಗಿದೆ ಅಂದ್ಬಿಟ್ಟು. ಸೊ ನಾವ್ ಹೇಳೋದು, ಈಗ ಇವರು ನೋಡಿ, ಸಲ್ಮಾನ್ ಖಾನ್ ಬ್ಲಾಕ್ ಬಕ್ ಶೂಟ್ ಮಾಡಿರ್ತಾರೆ. ಹೌದು, ಅಯ್ಯೋ, ಆ ಕೇಸ್ ಎಲ್ಲಿ ತನಕ ಹ್ಯಾಂಡಲ್ ಮಾಡ್ತಾರೆ? ಅವ್ರನ್ನ ಜೈಲ್ಗೆ ಹಾಕ್ತಾರೆ. ಹೌದು, ಜೈಲ್ಗೆ ಹಾಕಿ ಅವ್ರು ಬೇಲ್ ತಗೋತಾರೆ. ಸೊ ಅದ್ರ ಬಗ್ಗೆ 2 ಮಾತೇ ಇಲ್ಲ. ಅದು ಶೆಡ್ಯೂಲ್ 1 ಸ್ಪೀಶೀಸ್, ಅದಕ್ಕೂ 3 ವರ್ಷ 5 ವರ್ಷ ಜೈಲಿದೆ. ಅದು ಇದ ಹಾಕ್ಲೇಬೇಕು. ಸೈಫ್ ಅಲಿ ಖಾನ್ಗೆ ಬಿಟ್ಬಿಟ್ರು, ಅಕ್ವಿಟ್ ಮಾಡ್ಬಿಟ್ರು. ಅದೇ ತನ್ನು ಅವ್ರಿಗೆ ಬಿಟ್ರು, ಬೇಂದ್ರೆ ಅವ್ರಿಗೂ ಬಿಟ್ರು. ಈಗ ದರ್ಶನ್ ಮಾಡಿರೋ ತಪ್ಪು. ಹೌದು, ನಮ್ಗ್ ಗೊತ್ತಿರಂಗೆ ಅವ್ರಿಗೆ ನನಗ್ ಬಂದಿದ್ ಮಾಹಿತಿ ಯಾವಾಗಂದ್ರೆ, ಅವ್ರು ಇಟ್ಕೊಂಡಿರೋದು
ಯಾವ್ದೋ ಪಕ್ಷಿನ ತಗೊಂಡ್ಬಿಟ್ಟವ್ರೆ, ಯಾರೋ ತಂದು ಕೊಟ್ರು, ಅವ್ರಿಗೆ ಗೊತ್ತಿಲ್ಲ ಅಂದ್ಬಿಟ್ಟು. ಅವಾಗ ಅವರು ವೈಲ್ಡ್ ಬೋರ್ಡ್ ಇದು ಮೆಂಬರ್ ಆಗಿದೆ, ವೈಲ್ಡ್ ಬೋರ್ಡ್ ಮೆಂಬರ್ ಅಲ್ಲ, ಅವರು ಅಂಬಾಸಿಡರ್ ಆಗಿರ್ತಾರೆ ಕರ್ನಾಟಕ ವನ್ಯ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಹೌದು 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 ಹೌದು. ಅವಾಗ ಅವರು ತಿಳ್ಕೊಬೇಕಾಯ್ತು. ಅವು ನನ್ಗೆ ಗೊತ್ತಿರ್ಲಿಲ್ಲ, ಕೊಟ್ಟರು ತಂದು ಇಟ್ಕೊಂಡ್ಬಿಟ್ಟು ಒಂದು ವಿಡಿಯೋ ಮಾಡಕ್ ಹೋಗಿ ಯೂಟ್ಯೂಬ್ಗೆ ಪಬ್ಲಿಸಿಟಿಗೆ ಹೋಗಿ ಹಾಕೊಂಡಿದ್ದು. ಸೊ ಅವ್ರು ಮಾಡಿರೋ ತಪ್ಪು, ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ಈಗ ನಾ ಹೇಳೋದೇನಂದ್ರೆ, ಈಗ ನಮ್ಮ ರೈತರು ಒಂದು ಸಣ್ಣ ಪುಟ್ಟ ಏನೋ ಕಾಡೋಗ್ ಮಾಡಿದ್ರೆ ಅವ್ರಿಗೆ ಬಡಿತಾರೆ, ಜೈಲಿಗೆ ಹಾಕ್ತಾರೆ. ಅದೇ ನಮ್ ಕುರುಬ್ರು, ಜೇನ್ ಕುರುಬ್ರು, ಕಾಡ ಕುರುಬ್ರು ಇರ್ತಾರೆ, ಅವ್ರೇನೋ ಸಣ್ಣ ಪುಟ್ಟ ಏನೋ ಮಾಡಿದ್ರೆ ಅವ್ರಿಗೆ ಜೈಲಿಗೆ ಹಾಕ್ತಾರೆ. ಅವ್ರಿಗೆ ಒಂದ್ ರೂಲು, ಸಾವುಕಾರ್ಗೆ ಒಂದ್ ರೂಲ್ ಅಂದ್ರೆ ಆಗೋದಿಲ್ಲ. ಎಲ್ರಿಗೂ ಒಂದೇ, ಕ್ರಿಕೆಟರ್ ಇರ್ಲಿ, ಫಿಲ್ಮ್ ಆಕ್ಟರ್ ಇರ್ಲಿ, ಪೊಲಿಟಿಷಿಯನ್ ಇರ್ಲಿ. ಬೇಟೆಯಾಡಿ ಕೊಲ್ಲೋದೊಂದು, ಮತ್ತೊಂದು ಬೇಟೆಯಾಡಿ ಅದನ್ನ ಬೇಟೆಯಾಡೋದು ಮೀನ್ಸ್ ಅದನ್ನ ಮನೆಗ್ ತಂದು ಸಾಕೊಳ್ಳೋದು, ಎರಡು ಕೂಡ ಅಪರಾಧವೇ. ನಾನ್ ಸಾಕ್ದೆ, ನಾನು ಅದನ್ನ ಕೊಂದಿಲ್ಲ ತಿಂದಿಲ್ಲ ಅಂದ ತಕ್ಷಣ ಅದೇನೋ ತಪ್ಪಲ್ಲ ಅಂತ ನಾವು ಕನ್ಸಿಡರ್ ಮಾಡಕ್ಕಾಗಲ್ಲ. ಅದು ವೈಲೆನ್ಸ್ ಅಲ್ವಾ? ಇಲ್ವೇ ಇಲ್ಲ. ಅದಕ್ಕೆ ನಾನ್ ಹೇಳೋದು, ನಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ 2 ವರ್ಷ ಏನ್ ಮಾಡ್ತಿದ್ರು, ಇದು 2023 ಹಿಡಿದಿದ್ದು ಕೇಸ್ ಅರ್ಲಿ. ಹೌದು ಹೌದು. 23 ಈಗ 25 ಆಯ್ತು, ಜೂನ್ ಬಂದ್ಬಿಡ್ತೀನಿ ತಿಳ್ಕೊಳ್ಳಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿದ್ದಾರೆ, ಅದೇ ಒಂದು ರೈತರು ಅಥವಾ ಕಾಡು ಕುರುಬರು ಏನೋ ಮಾಡ್ಬಿಟ್ರೆ ಅವ್ರಿಗೆ ಎತ್ಕೊಂಡೋಗಿ ಹೊರಡಾಕ್ತಾರ ಇಲ್ವೋ? ಇವ್ರು ಏನ್ ಮಾಡ್ತಾವ್ರೆ, ಒಬ್ಬೊಬ್ಬರಿಗೆ ಒಂದಂಗೆ ಬದಲಾಗಲ್ಲ ಅಂತ ನಾವ್ ಹೇಳಿದ್ರು ಮತ್ತೆ ನಿಮ್ಗೆಲ್ಲ ಜ್ಞಾಪಕ ಇರ್ಬೇಕು, ಈ ಟೈಗರ್ ಕ್ಲಾಕ್ ಕೇಸ್ ಬಂತಲ್ಲ ಬಿಗ್ ಬಾಸ್ ಟೈಮ್ ಒಳಗೆ, ಅವಾಗ ಎಷ್ಟೋ ಜನ ಹತ್ರ ಇತ್ತು. ಒಬ್ರು MP ಹತ್ರ ಇತ್ತು, ಯಾರು ಜಗೇಶ್ ಅಂದ್ಬಿಟ್ಟು, ಅವ್ರ ಮನೆ ಅವ್ರ ಕುತ್ತಿಗೆಗೆ ಹಾಕಿದ್ರು. ಅವ್ರ ಬಗ್ಗೆ ಏನ್ ಮಾಡಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್? ಸರ್, ನಮ್ಗಳಿಗೆ ಆ ರೂಲ್ಸ್ ಬಗ್ಗೆ ಗಮನ ಇರಲ್ಲ, ನಮಗದ್ ಗೊತ್ತೇ ಇಲ್ಲ. ಇದನ್ನ ಸಾಕಬಾರ್ದು ಅಂತ ಗೊತ್ತಿರ್ಲಿಲ್ಲ, ಈ ಪೆಂಡೆಂಟ್ ಹಾಕೊಳ್ಬಾರ್ದು ಅಂತ ಗೊತ್ತಿರ್ಲಿಲ್ಲ, ಇದನ್ನ ಬೇಟೆಯಾಡಬಾರ್ದು ಅಂತ ಗೊತ್ತಿರ್ಲಿಲ್ಲ. ಇದು ಎಲ್ಲ ನಾನು ಉಳಿಸ್ಕೊಳ್ಳೋಕೆ ಒಂದು ದಾರಿನ ಕಾನೂನಲ್ಲಿ, ಇದಕ್ಕೆ ಅವಕಾಶ ಇದೆಯಾ? ಇಲ್ಲ, ಕೊಡ್ಲೂಬಾರ್ದು, ಇಲ್ಲೂ ಇಲ್ಲ, ಯಾರಿಗೂ ಇದ್ರು ಇರೋದಿಲ್ಲ. ಈಗ ನೀವ್ ಹೇಳಿದ್ರಲ್ಲ, ಗೊತ್ತೇ ಇರ್ಲಿಲ್ಲ ನಾನು ಮಾಡ್ಬಿಟ್ಟೆ ಅಂದ್ಬಿಟ್ಟು, ನಾನ್ ಏನ್ ಬೇಕಾದ್ರೆ ಮಾಡ್ಬಿಟ್ಟು ಹೋಗ್ಬಿಟ್ಟು ನಾಳೆ ಜಡ್ಜ್ ಮುಂದೆ ನಿಂತ್ಕೊಂಡು ನನ್ಗೆ ಗೊತ್ತಿರ್ಲಿಲ್ಲ ಮಾಡ್ಬಿಟ್ಟೆ ಆಗತ್ತಾ? ಸುಮ್ನೆ ಇರ್ತಾರ ಕೋರ್ಟ್ ಅವರು? ಜುಡಿಷಿಯರಿ ಕರೆಕ್ಟ್ ಆಗಿ ಹೇಳತ್ತೆ, ಇಲ್ಲ ಇದು ಕಾನೂನು ಪ್ರಕಾರ ನೀವು ಶಿಕ್ಷೆ ಆಗ್ಲೇಬೇಕು ಅಂದ್ಬಿಟ್ಟು. ಈ ವಿಚಾರದಲ್ಲಿ ಸರ್, ಜೋಸೆಫ್ ಸರ್, ಸರ್ಪ್ರೈಸಿಂಗ್ಲಿ ಇದು ಬಹಳ ಹಳೆ ಸುದ್ದಿ. ಇದು ವಿಡಿಯೋದಲ್ಲಿ ಯೂಟ್ಯೂಬ್ ನ ಯಾರೋ ಹಾಕೊಂಡ್ ಬಂದಿದ್ರು, ಅದು ವೈರಲ್ ಆಯ್ತು. ಆಮೇಲೆ ಫಾರೆಸ್ಟ್ ಆಫೀಸರ್ಸ್ ಗಳು ಅವ್ರ ತೋಟಕ್ಕೆ ಹೋಗಿದ್ರು, ಅದನ್ನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರು, ರಿಪೋರ್ಟ್ ತಗೊಂಡ್ರು. ಬಟ್ ಇಲ್ಲಿ ತನಕ ಯಾಕೆ ಹೇಳಿದ್ರು ಅದನ್ನ? ಈಗ ಸಮನ್ಸ್ ಬಂದಿರೋದು ಅವ್ರಿಗೆ. ಹೌದು, ಅದನ್ನ ಹೇಳೋದು. ಪ್ರಶ್ನೆ ಏನನ್ಸುತ್ತೆ ಹೇಳಿ, ಒಬ್ರಿಗೊಂದು ಲಾನಾ? ಬೇರೆ ಬೇರೆ, ಅದೇ ರೈತರಿಗೊಂದು ರೂಲು, ಕಾಡ್ ಕುರುಬರಿಗೊಂದು ರೂಲು, ಬಡವರಿಗೊಂದು ರೂಲು, ಸಾವುಕಾರರಿಗೊಂದು ರೂಲು, ಕ್ರಿಕೆಟರ್ಗೊಂದು ರೂಲು, ಆಕ್ಟರ್ಗೊಂದು ರೂಲ್ ಅಂದ್ರೆ ಎಂತದಿದು? ಎಲ್ರಿಗೂ ಒಂದೇ ಕಾನೂನು ಇರ್ಬೇಕು. ಈಗ ನಾನು ನಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳೋದು, ನೀವ್ ಇಷ್ಟ ದಿನ ಏನ್ ಮಾಡ್ತಿದ್ರಿ? ನೀವು ಒಬ್ಬ ಕಾಡು ಕುರುಬ. ದರ್ಶನ್ ಅವ್ರಿಗೆ ಸಮನ್ಸ್ ಕೊಟ್ಟಿದ್ದಾರೆ, ಅವರ ಪತ್ನಿ ಮೇಲೆ ಸಮನ್ಸ್ ಕೊಟ್ಟಿದೆ, ಇವ್ರ ಮೇಲೆ ಕೇಸ್ ಆಗಿದೆ ಅಂತ ಹೇಳೋದಲ್ಲ. ಆಫೀಸರ್ಸ್ ಗಳು ಯಾರಾದ್ರೂ ಇಲ್ಲಿ ಶಾಮೀಲ್ ಆಗಿದ್ರೆ ನಿಮ್ ಪಾತ್ರ ಏನು? ಇಲ್ಲಿ ತನಕ ಯಾಕೆ ಹೇಳಿದ್ರಿ? ಹೌದು, ಯಾಕೆ ಸಾಫ್ಟ್ ಕಾರ್ನರ್ ತೋರಿಸಿದ್ರಿ? ಈಗ ನಾನೊಂದು ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ಒಬ್ಬ ಕಾಡು ಕುರುಬ, ಅವನು ಮನೆಯೊಳಗೆ ಮಾಂಸ ಇತ್ತು, ಜಿಂಕೆ ಮಾಂಸ, ಅವನಿಗೆ ಎತ್ತಾಕೊಂಡು ಹೋಗ್ತಾರೆ. ಅವ್ರು ಇದ್ರೊಳಕ್ ಹಾಡಿಯೊಳಗೆ ಇರ್ತಾರೆ, ಅವ್ರನ್ನ ಎತ್ತಾಕೊಂಡು ಹೋಗಿ ಬಂದೀಪುರ್ ಒಂದ್ ಜಾಗ ಇಡ್ತಾರೆ. ಆ ಮನುಷ್ಯ ಹುಷಾರಿಲ್ಲ, ತೀರೋಗ್ಬಿಡ್ತಾರೆ. ಆ ಕಸ್ಟಡಿ ಹೋಗಿದ್ದಾಗ ತೀರೋಗ್ತಾರೆ. ಅವಾಗ ಅವ್ರಿಗೆ ಬುದ್ಧಿ ಇರ್ಲಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಇದನ್ನೆಲ್ಲ ನಾವು ಸರಿಯಾಗಿ ನೋಡ್ಕೋಬೇಕು, ಇವ್ನಿಗೆ ಹುಷಾರಿಲ್ಲ, ಕುಡ್ದಿದ್ದಾನೆ ನೋಡ್ಬೇಕು ತಾನೆ. ಈಗ ಪೊಲೀಸ್ ಅವ್ರು ಯಾರನ್ನ ಹಿಡಿಬೇಕಾರ ನೈಟ್ ಒಳಗೆ, ಕುಡ್ದಿದ್ರೆ ಯಾರನ್ನ ಮುಟ್ಟಲ್ಲ. ಹೌದು. ಸೊ ಆತರ ಇವ್ರು ಯಾಕೆ ಮಾಡಲ್ಲ? ಬಡವರಿಗೊಂದು ಇವ್ರು ಗೊತ್ತು, ಎಲ್ಲರೂ ಗೊತ್ತಿದ್ದು ಆಗಿದೆ ಕೇಸು. 2 ವರ್ಷದಿಂದ ಏನು ಕಡ್ಲೆಕಾಯಿ ತಿಂತಿದ್ರಿ ಇವರು?